ನಮಸ್ತೆ, ನಾನು ನಿಮ್ಮ ಆಯುರ್ವೇದ ವೈದ್ಯೆ ಡಾಕ್ಟರ್ ಪೂಜಾ. ಇವತ್ತು ನಾವು ಈ ಮಸಾಲಾ ಪದಾರ್ಥಗಳಲ್ಲಿ ಒಂದಾದ ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಏನ್ ಕರಿತೇವೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಮಸಾಲಾ ಪದಾರ್ಥ ಏನ್ ಮಾಡುತ್ತೆ, ಫುಡ್ಡಿನ ಅರೋಮಾ ಇನ್ಕ್ರೀಸ್ ಮಾಡುತ್ತೆ, ಹಾಗೇನೆ ಇದು ಕೂಡ ಟೇಸ್ಟ್ ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ನಾವು ಇದನ್ನ ಬಳಸ್ತಾ ಇದ್ದೇವೆ. ಆದ್ರೆ ಅದು ಅಷ್ಟೇ ಅಲ್ಲದೆ ಇದರಿಂದ ಅನೇಕ ಲಾಭಗಳನ್ನ ನಾವು ನೋಡಬಹುದು. ಹಾಗಿದ್ರೆ ಯಾವ ಯಾವ ಲಾಭಗಳನ್ನ ನೋಡಬಹುದು ಅಂತ ತಿಳಿದುಕೊಳ್ಳೋಣ. ಮೊದಲನೇದು, ಇದು ನಿಮ್ಮ ಜೀರ್ಣಾಂಗ ಹಾಗೂ ಶ್ವಾಸಾಂಗಗಳ ಆರೋಗ್ಯವನ್ನ ಕಾಪಾಡ್ತಾ ಹೋಗುತ್ತೆ. ಅಂದ್ರೆ ನಿಮಗೇನಾದ್ರೂ ಪದೇ ಪದೇ ಅಜೀರ್ಣ ಆಗ್ತಿದ್ದು ಆಹಾರದ ರುಚಿ ಸಿಗ್ತಾ ಇಲ್ಲ ಅಂದ್ರೆ IBS ಅಂತಹ ಕಂಡೀಷನ್ ನಲ್ಲಿ, ಹಾಗೇನೆ ನೀವೇನಾದ್ರೂ ಅಸ್ತಮಾಯಿಂದ ಬಳಲ್ತಾ ಇದ್ರೆ, ಪದೇ ಪದೇ ಶೀತ ಕೆಮ್ಮು ನೆಗಡಿ ಆಗ್ತಾ ಇದೆ ಅಂದ್ರೆ, ರೈನೈಟಿಸ್ ಕಂಡೀಷನ್ ಇಂದ ಬಳಲ್ತಾ ಇದ್ರೆ, ಹಾಗೇನೆ ಮೂಗಲ್ಲಿ ನೀರು ಸೋರ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂದ್ರೆ ಈ ದಾಲ್ಚಿನ್ನಿ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್. ಅದಷ್ಟೇ ಅಲ್ಲದೆ ಯಾರಾದ್ರೂ ತೂಕ ಕಡಿಮೆ ಮಾಡಬೇಕು ಅಂದ್ರೂ ಕೂಡ ಈ ದಾಲ್ಚಿನ್ನಿ ಒಂದು ಬೆಸ್ಟ್ ಸೊಲ್ಯೂಷನ್. ಹಾಗೇನೆ ಮಧುಮೇಹಿಗಳಾಗಿರಬಹುದು, ಹಾಗೆ ಇದರಿಂದ ಅಡ್ವರ್ಸ್ ಎಫೆಕ್ಟ್ ಹೊಂದ್ಬಿಟ್ಟು ಕಿಡ್ನಿ ಏನಾದ್ರೂ ಡ್ಯಾಮೇಜ್ ಆಗ್ಬಿಟ್ಟು ನಿಮ್ಮ ರಕ್ತದಲ್ಲಿ ಕ್ರಿಯೇಟಿನ್ ಅಂಶ ಹೆಚ್ಚಿಗೆ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಕೂಡ ನಾವು ಈ ದಾಲ್ಚಿನ್ನಿಯನ್ನ ಬಳಸೋದ್ರಿಂದ ಇದು ನಿಮಗೆ ಒಂದು ಬೆಸ್ಟ್ ಡೈಯೂಟಿಕ್ ಆಗಿ ಕೆಲಸ ಮಾಡುತ್ತೆ. ಹಾಗೇನೆ ಇದರಲ್ಲಿ ನಿಮಗೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇನ್ಸೆಕ್ಟ್ ಬೈಟ್ಗಳಾಗಿರಬಹುದು, ಹಾಗೆ ಊಂಡ್ಗಳು ಹೀಲ್ ಆಗ್ತಾನೆ ಇಲ್ಲ ಅಂದ್ರೆ ಅದರಲ್ಲೂ ಕೂಡ ಈ ದಾಲ್ಚಿನ್ನಿಯನ್ನ ಬಳಸಬಹುದು. ಹಾಗಿದ್ರೆ ಈ ದಾಲ್ಚಿನ್ನಿಯನ್ನ ಹೇಗ್ ಬಳಸಬೇಕು ಅಂದ್ರೆ, ಅರ್ಧ ಚಮಚ ದಾಲ್ಚಿನ್ನಿ ಪೌಡರ್ಗೆ ನೀವು 1 ಚಮಚ ಜೇನುತುಪ್ಪವನ್ನ ಮಿಕ್ಸ್ ಮಾಡಿಬಿಟ್ಟು ದಿನಕ್ಕೆ 2 ಬಾರಿ ಸೇವನೆ ಮಾಡ್ತಾ ಬರಬೇಕು. ಇದರಿಂದ ಅಸ್ತಮಾ ಕಂಡೀಷನ್ ಆಗಿರ್ಲಿ, ಹಾಗೆ ತೂಕ ಕಡಿಮೆ ಮಾಡ್ಲಿಕ್ಕೂ ಕೂಡ ಸಹಾಯಕಾರಿಯಾಗಿದೆ. ಅದಷ್ಟೇ ಅಲ್ಲದೆ ಇಲ್ಲ ನಾವು ಜೇನುತುಪ್ಪ ಬಳಸೋ ಹಾಗಿಲ್ಲ ಅನ್ನೋರಾಯ್ತು ಅಂದ್ರೆ ನೀವು ಉಗುರು ಬೆಚ್ಚಿನ ನೀರಲ್ಲಿನೂ ಕೂಡ ಈ ದಾಲ್ಚಿನ್ನಿ ಪೌಡರ್ ಅನ್ನ ಹಾಕಿ ಸೇವನೆ ಮಾಡಬಹುದು. ಅದಷ್ಟೇ ಅಲ್ಲದೆ ಅನೇಕ ಜನ ಈ ಸ್ಮೂದೀಸ್ ಆಗಿರಬಹುದು, ಸಲಾಡ್ಸ್ ಗಳಾಗಿರಬಹುದು, ಇದರ ಎಲ್ಲದರ ಮೇಲೆ ಚಕ್ಕೆಯ ಪೌಡರ್ ಅನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಸೇವನೆ ಮಾಡ್ತಾರೆ. ಇದರಿಂದ ಅಜೀರ್ಣ ಅಂತಹ ಸಮಸ್ಯೆಗಳಾಗಿರ್ಬೋದು, ಬ್ಲೋಟಿಂಗ್ ಆಗುವಂತದ್ದಾಗಿರ್ಬೋದು. ಅದಷ್ಟೇ ಅಲ್ಲದೆ ಆಹಾರದ ರುಚಿಯನ್ನು ಕೂಡ ಇದು ಹೆಚ್ಚಿಸುತ್ತಾ ಹೋಗುತ್ತೆ. ಹೀಗೆ ನಾವು ಈ ದಾಲ್ಚಿನ್ನಿಯನ್ನ ಬಳಸ್ತಾ ಹೋಗ್ಬೋದು. ಥ್ಯಾಂಕ್ ಯು.